ಆಗಿದೆ. ನಮ್ಮ ಅಪ್ಪ ನಮ್ಮಿಬ್ಬರಿಗೂ ಒಂದು ಚಾಲೆಂಜ್ ಕೊಟ್ಟಿದ್ದಾರೆ. ಏನು ಅಂದರೆ ಯಾವ್ದು ಚೆನ್ನಾಗಿ ಕಾಣ್ತಾ ರಟ್ ನನ್ನ ಬ್ಲೆಂಡರ್ ತಗೊಂಡೆ. ಗೆಟ್ ರೆಡಿ ವಿತ್ ಅಸ್ ಚಿಲ್ಡ್ರನ್. ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ಏನು ಅಂದರೆ, ಇದು ನೋಡಿದ್ರೆ ಗೊತ್ತಾಗ್ತಿದ್ಯಾ, ಟೈಟಲ್ ಕಾರ್ಡ್ ನೋಡಿ ನಿಮಗೆ ಗೊತ್ತಾಗಿರುತ್ತೆ. ಗೆಟ್ ರೆಡಿ ವಿತ್ ಅಸ್ ಮಮ್ಮಿ ಡ್ಯಾಡಿನಾ. ಸೊ ನಾವು ಹೇಗೆ ರೆಡಿ ಆಗ್ತೀವಿ ಇವತ್ತು ಅಂತ, ಓಕೆನಾ? ಆಲ್ರೆಡಿ ಸ್ಟಾರ್ಟ್ ಮಾಡ್ತಿದ್ಯಾ? ವೆಯ್ಟ್ ಹೇಗೆ ರೆಡಿ ಆಗ್ತೀವಿ, ನಮ್ಮ ಮಮ್ಮಿ ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತಾರೆ, ನಾನು ಯಾವ ಪ್ರಾಡಕ್ಟ್ ಯೂಸ್ ಮಾಡಿ ಇವತ್ತು ನಾವು ಲುಕ್ನ ಕ್ರಿಯೇಟ್ ಮಾಡ್ತಿದ್ದೀವಿ ಅಂತ ದಿಸ್ ವಿಡಿಯೋ ಇಸ್ ಆಲ್ ಅಬೌಟ್. ಓಕೆ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ರೆಡಿನಾ? ಓಕೆ, ಫಸ್ಟ್ ನೀನು ಏನು ಹಾಕ್ತಿದ್ಯಾ ತೋರಿಸು. ಐ ಥಿಂಕ್ ಇಲ್ಲ. ಓಕೆ, ನಾನು ಸನ್ಸ್ಕ್ರೀನ್, ಅವ್ರು ಈ ಸನ್ಸ್ಕ್ರೀನ್ನ ಯೂಸ್ ಮಾಡ್ತಿದ್ದಾರೆ. ನೀನು ತೋರಿಸ್ಬೇಕು ಯಾವ ಸನ್ಸ್ಕ್ರೀನ್ ಅಂತ. ಆ್ಯಂಡ್ ಐ ಆಮ್ ಯೂಸಿಂಗ್ ದಿಸ್ ಲ್ಯಾಕ್ಮಿ ಸನ್ ಕಾರ್ಡ್. ಹೇಳು, ನೇಮ್ ಹೇಳಿ. ನೀನು ಹೇಳ್ಬೇಕು. ನೀನು 60 ಇದೆ. ಓ ನೋ, ಫಸ್ಟ್ ಸನ್ಸ್ಕ್ರೀನ್ ಅಲ್ಲ ನಾನು ಹಾಕೋದು, ಸಾರಿ. ನೀನು ಸನ್ಸ್ಕ್ರೀನ್ ಅಂದ್ಕೊಂಡು ನಾನು ಸನ್ಸ್ಕ್ರೀನ್. ನಾನು ಫಸ್ಟ್ ಸ್ಕಿನ್ನ ಪ್ರೆಪ್ ಮಾಡ್ಕೋಬೇಕು. ಸೊ ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್ ಹಾಗೆ ಇದೆ, ಫಸ್ಟ್ ಮಾಯ್ಶ್ಚರೈಸರ್ ಹಚ್ಕೊಳ್ಳೋಣ. ಪ್ಲೀಸ್ ಇಗ್ನೋರ್ ಮೈ ಏರ್ ಆ್ಯಂಡ್ ಐಬ್ರೋಸ್, ಯಾಕಂದರೆ ಈಗ ತಾನೇ ತಲೆ ಸ್ನಾನ ಮಾಡ್ಕೊಬಂದಿರೋದು. ಸೊ ಹಾಗಾಗಿ ಕೂದಲೆಲ್ಲ ವೆಟ್ಟಾಗಿದೆ. ಸೊ ಮಾಯ್ಶ್ಚರೈಸರ್ ಹಾಕ್ಕೊಂಡು ಸ್ವಲ್ಪ ಹೊತ್ತು ಹಾಗೆ ಡ್ರೈ ಆಗಬೇಕು. ಓಕೆ, ನೆಕ್ಸ್ಟ್ ಸನ್ಸ್ಕ್ರೀನ್. ಸನ್ಸ್ಕ್ರೀನ್ ಸ್ವಲ್ಪ ಜಾಸ್ತಿನೇ ಹಾಕೋಬೇಕು. ಈಗ ಮಳೆಗಾಲ, ಸನ್ನೇ ಇಲ್ಲ ಆಚೆ, ಆದರೆ ಸನ್ಸ್ಕ್ರೀನ್ ನೋಡೋದೆಲ್ಲ ಹಾಕಬೇಕು. ಸಣ್ಣ ಇರಬೇಕು ಅಂತೇನಿಲ್ಲ, ಕ್ಲೌಡಿ ಇದ್ರೂ ಹಾಕಲೇಬೇಕು, ಯೂಸ್ ಮಾಡಬೇಕು. ಅಂಡರ್ಸ್ಟ್ಯಾಂಡ್? ಯಸ್, ಅಂಡರ್ಸ್ಟ್ಯಾಂಡ್. ನೀನು ನೆಕ್ಸ್ಟ್ ಏನು ಅನಿಸುತ್ತೆ? ಅಷ್ಟು ಬೇಗ ಬೇಗ ಹೋಗ್ತಿದ್ದೆ, ನಿನ್ನ ತಡಿಯಲ್ಲಿನ ಹಾಗೇ ಇಲ್ಲ. ನನ್ನ ಕ್ರೀಮಲ್ಲಿ ಮಿಸ್ ಆಗಿದೆ. ಇದಾ ಫೌಂಡೇಶನ್ಗೆ ಹೋಗ್ತಿದ್ದೆ ಡೈರೆಕ್ಟಾ? ಓಕೆ ಗೈಸ್, ಅವ್ರ ಫೌಂಡೇಶನ್ ಯಾವ್ದು ಯೂಸ್ ಮಾಡ್ತಿದ್ಯಾ? ಇದು ಯೂಸ್ ಮಾಡಲ್ವ ನಿನ್ನ ಫೇವ್ರೆಟ್? ಅದು ಬೇಡ. ಸೊ ನಾನು ಯಾವ ಫೌಂಡೇಶನ್ ಇವತ್ತು ಗೊತ್ತಾಗ್ತಿಲ್ಲ. ನಾನು ಇದನ್ನು ಯೂಸ್ ಮಾಡ್ತೇನೆ, ಮ್ಯಾಬಿಲಿನ್. ಗೈಸ್, ಇದು ಹಾಕೋಬೇಕಾದ್ರೆ ಕೇರ್ಫುಲ್ ಆಗಿರಬೇಕು. ಲಾಸ್ಟ್ ಟೈಮ್ ಹಿಂಗೆ ಪಂಪ್ ಮಾಡ್ತಿದ್ದೀನಿ, ಫುಲ್ ಹಿಂಗೆ ಬಟ್ಟೆಗೆ ಹಾಕ್ಬಿಟ್ಟಿತ್ತು, ಎಲ್ಲ ಬಟ್ಟೆ ಒಂಥರ ಆಗ್ಬಿಟ್ಟಿತ್ತು ಗೊತ್ತಾ. ಸೊ ಫೌಂಡೇಶನ್ ಯಾರ್ದು ಫೈನಲ್ ಲುಕ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿ, ಆಯಿತಾ? ಯಾರು ಚೆನ್ನಾಗಿ ಕಾಣಿಸ್ತೀವಿ ಅಂತ, ಯಾರು ಮೇಕಪ್ ಚೆನ್ನಾಗಿರುತ್ತೆ ಅಂತ. ಯೂಶಲಿ ನಾನು ಪ್ರೈಮರ್ ಹಚ್ಕೋಬೇಕಿತ್ತು, ಪ್ರೈಮರ್ ಮಾಡ್ತೇವೆ. ಅಮ್ಮ, ನನ್ನ ಬ್ಲೆಂಡರ್ ತಗೊಂಡೆ. ನಂದು ಬ್ಲೆಂಡರ್ ನಾನು ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಈ ಥರ ಮಿಸ್ ಮಾಡ್ಕೋಬೇಡಿ, ಬ್ಲೆಂಡರ್ನ ಚೇಂಜ್ ಮಾಡಬೇಡಿ. ಒಂದು ನನ್ನ ಫೇವ್ರೆಟ್ ಸಾಫ್ಟಿ ಬ್ಲೆಂಡರ್. ನಾನು ರೈಟ್ ಸೈಡ್ ಇಟ್ಕೊಂಡ್ಬಿಟ್ಟು ನಾನು ಎಷ್ಟು ನೀಟಾಗಿ ಅದನ್ನು ವಾಶ್ ಮಾಡ್ಕೊಂಡು ತಂದು ಇಟ್ಕೊಂಡಿದ್ದೆ. ವಾಶ್ ಮಾಡಿದ್ದೇನೆ ಅದು. ಇದಷ್ಟು ಬ್ಲೆಂಡೇ ಆಗ್ತಿದೆ. ಇವತ್ತು ವಿಡಿಯೋ ಮುಂದೆ ಇರುತ್ತೆ, ಸುಮ್ಮನೆ ಇಲ್ಲ ಅಂದರೆ ಬೊಬ್ಬೆ ಮಾಡ್ತಾ ಇದ್ದೆ. ಬ್ಲೆಂಡರ್ ಸರಿ ಹೋಗಲಿಲ್ಲ ಅಂದರೆ ಹಂಗೆ ಫಿಂಗರ್ ಟಿಪ್ಸಲ್ಲಿ ಬ್ಲೆಂಡ್ ಮಾಡ್ಕೊಳ್ಳಿ. ಕ್ಯಾಮ್ರಾ ನೋಡಿ ಗೊತ್ತೇ ಆಗ್ತಿಲ್ಲ ಅಲ್ವ ಅಮ್ಮ? ಒಂದು ಸ್ಮಾಲ್ ಮಿರರ್ ಇಟ್ಕೋಬೇಕಿತ್ತು. ಸೊ
ಇದು ಒಂಥರ ಫಾಸ್ಟ್ ಕ್ವಿಕ್ ವಿಡಿಯೋ, ಹಾಗಾಗಿ ನಾನು ನೆಕ್ಕೆಲ್ಲ ಕವರ್ ಮಾಡ್ಕೊತಿಲ್ಲ, ಬರೀ ಫೇಸಿಗೆ ಅಷ್ಟೇ. ನೀವು ಮಾತ್ರ ಇದನ್ನ ಬಿಡಬೇಡಿ, ನೆಕ್ಕೆಲ್ಲ ಕವರ್ ಮಾಡ್ಕೊಳ್ಳಿ. ನಾನು ಆಮೇಲೆ ಮಾಡ್ಕೊತೀನಿ, ಬಟ್ ಈ ವಿಡಿಯೋಗೆ ಜಸ್ಟ್ ಫೇಸ್ ಮೇಕಪ್ ಅಷ್ಟೇ. ಸೊ ನೆಕ್ಸ್ಟ್ ಏನು ಹಾಕ್ಕೊತಿದ್ದೆ ಮಮ್ಮಿ? ಹೈಲೈಟರ್. ಈ ರೋಸ್ ಗೋಲ್ಡ್ ನೀನು ಯಾವುದು ತೋರಿಸು. ನಾನಿದು ಈ ಇಲ್ಯುಮಿನೇಟರ್ ಹಾಕ್ಕೊತಾ ಇದ್ದೀನಿ. ಮ್ಯಾಕ್ ಆ್ಯಂಡ್ ಮಮ್ಮಿ ಫೇಸಸ್ ಕೆನಡಾ ಅವ್ರ ಆಲ್ ಟೈಮ್ ಫೇವ್ರೇಟ್ ಅದು. ನಾನು ಇದನ್ನು ಹಚ್ಕೊಳ್ತೀನಿ. ಸ್ವಲ್ಪನೇ ಹೈಲೈಟರ್ಸ್ ಹಾಕೋದು, ಜಾಸ್ತಿ ಆಗೋಯ್ತು, ಬಟ್ ಇಟ್ಸ್ ಓಕೆ. ಗೆಟ್ ರೆಡಿ ವಿತ್ ಅಸ್. ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಗೊತ್ತಾಗಬೇಕಾ? ಹೇಳ್ತೀನಿ, ವಿಡಿಯೋನ ಕೊನೆವರೆಗೂ ನೋಡಿ, ಗೊತ್ತಾಗುತ್ತೆ. ಇದು ಗ್ಲಾಸಿ 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 ಲುಕ್ ಬರುತ್ತೆ. ಇದು ಹಚ್ಚಿದಲ್ಲಿ ಇನ್ನೊಂದು ಸ್ಟೆಪ್ನ ಮರ್ತಾ, ನಾನು ಲಿಪ್ನ ಮಾಯ್ಶ್ಚರೈಸ್ ಮಾಡ್ಕೊಂಡಿಲ್ಲ. ಓಕೆ, ನಮ್ಮಮ್ಮ ಇನ್ನೂ ಎಕ್ಸ್ಟ್ರಾ ಗ್ಲೋ ಬರಲಿ ಅಂತ ಎಕ್ಸ್ಟ್ರಾ ನೆಕ್ಕಿಗೆ ಯಾರು ಗ್ಲೋ ಬರೆಸ್ಕೊಂತ ಚೀಕ್ಸ್ ಗ್ಲೋ ಆದರೆ ಸಾಕು. ನೀನು ಆ ಥರ ಪ್ರಾಡಕ್ಟ್ನ ಯೂಸ್ ಮಾಡಿದರೆ ಇಲ್ಲಿ ನೋಡಿ, ಇಲ್ಲೆಲ್ಲ ಮಾಯ್ಶ್ಚರೈಸರ್ ಎಲ್ಲ ನೋಡು. ಇದು ಫೌಂಡೇಶನ್ ನೋಡು, ಅರ್ಧ ಟೇಬಲಿಗೆ ಹಾಕ್ಕೊಂಡಿದ್ಯಾ. ಏನು ಮಾಡೋಕ್ಕಾಗಲ್ಲ ಅಂತ ಹಾಕು. ಓಕೆನಾ, ಆಯಿತಾ? ಸೊ ಈಗ ಪೌಡರ್ ನೀನು ಯಾವ್ದು ಯೂಸ್ ಮಾಡ್ತೀಯಾ? ಪೌಡರಾ ಕಾಂಪ್ಯಾಕ್ಟಾ ಏನು? ಕಾಂಪ್ಯಾಕ್ಟ್ ಇದಾ ನಿಮ್ಮದು? ತಗೋ. ಎಲ್ಲ ಫೇಸಸ್ಗೆ ನಡೋದೆ ಪ್ರಮೋಟ್ ಮಾಡ್ತಾ ಇದ್ದೀವಿ ಅಂದ್ಕೋಬೇಡಿ. ಸೊ ನಾನು ಮೆಬಿಲಿನ್ ಫೌಂಡೇಶನ್ ಹಚ್ಕೊಂಡಿರೋದ್ರಿಂದ ಮೆಬಿಲಿನ್ ಕಾಂಪ್ಯಾಕ್ಟ್ ಆರ್ ಮ್ಯಾಕ್, ಐ ಗೋ ವಿತ್ ದಿಸ್. ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡೋಣ. ಡನ್. ಎಷ್ಟು ಡಿಫರ್ ಆಗುತ್ತೆ ನೋಡಿ. ಅದಕ್ಕೆ ನೀವು ಯಾವಾಗಲೂ ಮೇಕಪ್ ಮಾಡ್ಕೋಬೇಕಾದ್ರೆ ನೀವು ಕೂಡ ಕವರ್ ಮಾಡ್ಕೋಬೇಕು, ಇಲ್ಲಾಂದರೆ ಸಖತ್ ಡಿಫ್ರೆನ್ಸ್ ಎದ್ದು ಕಾಣಿಸ್ತಾ ಇರುತ್ತೆ. ಓಕೆ ಓಕೆ, ಐ ಆಮ್ ಡನ್. ಜಾಸ್ತಿ ನಾನು ಲ್ಯಾಪ್ಟಾಪ್ ಸ್ಕ್ರೀನ್ ನೋಡಿ ನೋಡಿ ಡಾರ್ಕ್ ಸರ್ಕಲ್ಸ್ ಬರ್ತಾ ಇದೆ. ಗೆಟ್ ರೆಡಿ ವಿತ್ ಅಸ್. ಓಕೆ, ನೆಕ್ಸ್ಟ್ ಯಾವುದು? ಲಿಪ್ಸ್ಟಿಕ್. ಲಾಸ್ಟ್ ಲಿಪ್ಸ್ಟಿಕ್ ಯಾಕೆ ಹಾಕೊಂತಿದ್ದೀನಿ? ಲಿಪ್ಸ್ಟಿಕ್ ಲಿಪ್ ಲೈನರಾ? ಓಕೆ, ನಂದು ಕ್ಯೂಟ್ ಲಿಪ್ ಲೈನರ್ ಇದೆ. ಎಷ್ಟು ಯೂಸ್ ಮಾಡಿದ್ದೀನಿ ನೋಡಿ, ಖಾಲಿ ಆಗ್ತಾ ಇದೆ. ನನಗೆ ಸಖತ್ ಫೇವ್ರೆಟ್ ಈ ಶೇಡ್, ಸಿಗ್ತಾನೇ ಇಲ್ಲ ಎಷ್ಟು ಹುಡುಕಿದ್ರು ಈ ಶೇಡ್. ಸೊ ಈ ಲಿಪ್ ಲೈನರ್ನ ಹಾಕ್ಕೊತೀನಿ. ಐ ಥಿಂಕ್ ಇಲ್ಲಿ ನೋಡಿ ಮಾಡ್ಕೊತೀನಿ. ಲಿಪ್ ಲೈನರ್. ಮೈ ಕ್ಯೂಟಿ ಲಿಪ್ ಲೈನರ್. ಸೊ ನಾನು ಐಬ್ರೋಸ್ ಮಾಡಿಸಿಲ್ಲ. ಓಹೋ ಹೋಲ್ಡ್ ಆನ್. ಹಾಗಾಗಿ ಹಾಗೆ ಬ್ರಷಲ್ಲಿ ಶೇಪ್ ಮಾಡ್ಕೊಳ್ಳೋಣ. ಯಾವ ಲಿಪ್ಸ್ಟಿಕ್ ಹಾಕ್ತಿದ್ಯಾ? ಫೇಸಸ್ಗೆ ನಾನು
ಮರೂನ್ ಆ್ಯಂಡ್ ರೆಡ್ ಇದೆ. ಯಾವ್ದು ಚೆನ್ನಾಗಿ ಕಾಣುತ್ತೆ? ರೆಡ್, ಮರೂನ್. ಐ ಆಲ್ವೇಸ್ ಲೈಕ್ ಮರೂನ್. ಸೊ ಇವತ್ತು ನಾನು ಮರೂನ್ ಲಿಪ್ಸ್ಟಿಕ್ ಹಾಕ್ಕೊತಾ ಇದ್ದೀನಿ. ಮೊಬೈಲಲ್ಲಿ ಏನೂ ಗೊತ್ತೇ ಆಗ್ತಿಲ್ಲ ಅಮ್ಮ ಅಷ್ಟಾಗಿ. ಮಿರರ್ ನನ್ನ ರೂಮಲ್ಲಿದೆ, ತರಲೇ ಇಲ್ಲ. ಆ್ಯಂಡ್ ಫೈನಲ್ ಲುಕ್ ಸಖತ್ ಹೈಲೈಟಿಂಗ್ ಆಗಿರುತ್ತೆ. ಹೈಲೈಟರ್ನ ಹಾಕ್ಕೊತಾ ಇದ್ದೀನಿ, ಮ್ಯಾಕ್. ಮೈ ಗಾಡ್, ಇದಂತೂ ಸಿಕ್ಕಾಪಟ್ಟೆ ವರ್ತ್ ಈ ಪ್ರಾಡಕ್ಟ್ ಗೊತ್ತಾ, ಸಖತ್ ವರ್ತ್ ಇದೆ. ನಾನು ಮ್ಯಾಕ್ ಪ್ರಾಡಕ್ಟ್ ರಿವ್ಯೂಯಲ್ಲಿ ಇದು ತೋರಿಸಿದ್ದೀನಿ. ಇದು ಪ್ರೈಸ್ ಎಲ್ಲ ಬೇಕಂದರೆ ಆ ವೀಡಿಯೋನ ಚೆಕ್ ಮಾಡಿ, ನನ್ನ ಚಾನಲಲ್ಲಿ ಇರುತ್ತೆ, ಅದು ನೋಡಿ ಚೂಸ್ ಮಾಡಿ. ಬ್ರಷ್ ಇಲ್ಲ ಅಂದರೆ ಜಸ್ಟ್ ನಿಮ್ಮದು ಫಿಂಗರ್ ಟಿಪ್ ಇರುತ್ತಲ್ಲ, ಹೀಗೆ ತೊಗೊಂಡು ಈ ರೀತಿ ಹೈಲೈಟಿಂಗ್ ಪಾಯಿಂಟ್ಸಿಗೆ ಹಾಕೊಳ್ಳಿ. ಆ್ಯಂಡ್ ಸಖತ್ತಾಗಿ ಕಾಣಿಸ್ತೀರ. ಆ್ಯಂಡ್ ಗೈಸ್ ನೆಕ್ಸ್ಟ್ ಏನು ಗೊತ್ತಾ, ನಮ್ಮ ಮಮ್ಮಿ ಕಾಜಲ್ ಹಾಕೊಳೋದೇ ಬೇಡ, ಯಾಕಂದ್ರೆ ಅವ್ರಿಗೆ ನ್ಯಾಚುರಲ್ ಕಾಜಲ್, ಅದು ಐಲ್ಯಾಶಸ್ ಎಲ್ಲ ಇದೆ. ಬಟ್ ನನಗಿಲ್ವೇ, ಸೊ ನಾನು ಹಾಕ್ಕೊಳ್ಳೇಬೇಕು. ನಾನು ಇವತ್ತು ಯಾವ್ದು ಯೂಸ್ ಮಾಡ್ತಾ ಇದ್ದೀನಿ ಅಂದರೆ, ಐ ಆಮ್ ಯೂಸಿಂಗ್ ಹಿಮಾಲಯ ಒಳ್ಳೆ ಡಾರ್ಕ್ ಚೆಂದ ಕೊಡುತ್ತೆ. ನನ್ನ ಇಲ್ಲಾಂದರೆ ನೀವು ಕಾಜಲ್ ಪೆನ್ಸಿಲ್ಸ್ ಕೂಡ ಹಾಕ್ಬೋದು. ಲ್ಯಾಕ್ಮಿ ಇದೆ ಆ್ಯಂಡ್ ಮ್ಯಾಕ್ ಇದೆ. ಇದು ಚೆನ್ನಾಗಿದೆ ಪೆನ್ಸಿಲ್, ಬಟ್ ನಾನು ಹಿಮಾಲಯ ಕಾಜಲ್ ಯೂಸ್ ಮಾಡ್ತಿದ್ದೀನಿ. ಇದು ಮೊಬೈಲಲ್ಲಿ ಹಾಕ್ಕೊಳಕ್ಕೆ ಆಗಲ್ಲ. ಮೊದಲೇ ತೋರ್ಸಮ್ಮ, ಮಿರರ್ ಇಡಿ ಹಿಂಗೆ. ಮೇಲಿಡಿ ಒಂಚೂರು. ಓಕೆ, ಸಾಕು. ಕಾಜಲ್ ಆ್ಯಂಡ್ ಇದು ಐಲ್ಯಾಶಸ್. ನಮ್ಮಮ್ಮ ಐ ಮೇಕಪ್ ಮಾಡ್ಕೊಳಲ್ಲ, ಯಾಕಂದರೆ ಅವರಿಗೆ ನ್ಯಾಚುರಲ್ ಐ ಮೇಕಪ್ ಬಂದುಬಿಟ್ಟಿದೆ, ಗಾಡ್ ಗಿಫ್ಟ್. ಅಮ್ಮ ಇನ್ನೊಂದು ಚೂರು ಲೈಟಾಗಿ ಹಾಕೊತಾ ಇದ್ದೀನಿ, ಸಾಕು ಗೈಸ್. ತುಂಬ ಅಂದರೆ ತುಂಬ ಲೈಟಾಗಿ ಯೂಸ್ ಮಾಡಿದ್ದೀನಿ ಇದು, ಯಾಕಂದರೆ ಇವತ್ತೇನು ಅಷ್ಟು ಬೇಡ. ಸೊ ಟೆಂಟರ್ ಯಾವ್ದು ಚೆನ್ನಾಗಿ ಕಾಣ್ತಾ ಇದ್ದೀವಿ. ನೀನು ಅದು ಹಾಕ್ಬಿಟ್ಟೆ, ಇದು ಮ್ಯಾಟು ಯಾವ್ದು? ಲಿಪ್ಸ್ಟಿಕ್ಕಾ? ಅಲ್ಲ, ಮೇಕಪ್ ಇಲ್ಲೇ ಇದೆಯಲ್ಲ, ಅದನ್ನೇ ಹಚ್ಕೊಂಡಿದ್ದು. ಹಾಂ, ನೋಡಲ್ಲಿ ಯಾರು ಚೆನ್ನಾಗಿ ಕಾಣಿಸ್ತಾ ಇದ್ದೀವಿ ಹೇಳಿ. ಮೀ ಓ ಮೈ ಮಾಮ್. ಮಮ್ಮಿ ಒಂದು ಪೋಸ್ ಕೊಡು. ನೀನೇ ಇಷ್ಟೇ ನೋಡು, ನೀನು ನೋಡು, ನಾನು ನೋಡು, ಹಿಂಗೆ ನೋಡ್ಕೊ. ಕರೆಕ್ಟಾಗಿ ಇಟ್ಟಿಲ್ಲ, ಬಿಂದಿ ಇಟ್ಟಿಲ್ಲ. ಹಾಂ, ಬಿಂದಿ ಇಟ್ಕೊ. ಗೈಸ್ ಬಿಂದಿ ಇಟ್ಕೊಂಡಿಲ್ಲಂತೆ. ನಾನು ಬಿಂದಿಗೆ ಐಲೈನರ್ ಇಟ್ಕೊತೀನಿ ಅಷ್ಟೇ, ಈಸಿ. ಏನು ಸ್ಟಿಕ್ಕರ್ ಏನೂ ಬಿಡ. ಬಿಂದಿ, ಐಲೈನರ್ ರೆಡಿ. ಸೊ ನೋಡಿದ್ರಲ್ಲ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಆ್ಯಂಡ್ ಎಲ್ಲಿಗೆ ಹೋಗ್ತಿದ್ದೀವಿ ಗೊತ್ತಾ ಇವತ್ತು? ಇದು ತುಂಬ ಕಾಮಿಡಿ ಆಗಿದೆ. ನಮ್ಮಪ್ಪ ನಮ್ಮಿಬ್ಬರಿಗೂ ಒಂದು ಚಾಲೆಂಜ್ ಕೊಟ್ಟಿದ್ದಾರೆ. ಏನು ಅಂದರೆ, ಈ ಮಳೆಗಾಲದಲ್ಲಿ ನಮ್ಮಪ್ಪ ಮಾವಿನ ಹಣ್ಣು ಇಲ್ಲ ಅಂತ, ಎಲ್ಲ ಕಡೆ ಟೌನ್ ನೋಡು ಅಲ್ಲಿಲ್ಲ, ಬಾದಾಮ್ ಮಾವಿನ ಹಣ್ಣು ಬೇಕಿತ್ತು ನನಗೆ. ನಮ್ಮಪ್ಪ ನೆನೆ ಯಾವುದೋ ಬೇರೆ ತಂದು ಬಿಟ್ಟಿದ್ದಾರೆ ಗೈಸ್. ಇದು ಯಾವುದೋ ತಂದಿದ್ದಾರೆ, ಇದು ಬಾದಾಮಿ ಅಲ್ಲ, ಕಸಿ ಮ್ಯಾಂಗೋನೂ ಅಲ್ಲ, ಇದು ಯಾವುದೋ ಬೇರೆದು, ನನಗೆ ಇದು ಇಷ್ಟ ಆಗಲಿಲ್ಲ. ಸೊ ಅವ್ರು ಚಾಲೆಂಜ್ ಕೊಟ್ಟಿದ್ದಾರೆ, ಸರಿ ಇವತ್ತು ನೀವು ಅಮ್ಮ ಮಗಳು ಹೋಗಿ ತೊಗೊಬನ್ನಿ ಬಾದಾಮ್ ತಂದರೆ
ಅವ್ರು ನನಗೆ ಚಾಲೆಂಜ್ ಕೊಟ್ಟಿದ್ದಾರೆ ತೊಗೊಬನ್ನಿ ಹುಡುಕಿ ಅಂತ. ಸೊ ನಾನು ಇವತ್ತು ಟೌನೆಲ್ಲ ಹುಡುಕಿ ಬಾದಾಮಿ ಮ್ಯಾಂಗೋನ ತಂದೆ ತರ್ತೀವಿ. ಅದಕ್ಕೆ ಇಷ್ಟು ಚೆನ್ನಾಗಿ ರೆಡಿಯಾಗಿ ಹೋಗಿದ್ದೀವಿ ಮಾವಿನ ಹಣ್ಣು ತೊಗೊಳಕ್ಕೆ. ಹಾಗೆ ಇದೊಂದೇ ಅಲ್ಲ, ಇನ್ನೂ ಸ್ವಲ್ಪ ಟೌನಿಗೆ ಗೊತ್ತು ಇನ್ನೂ ಕೆಲಸಗಳಿರ್ತಲ್ಲ. ಸೊ ಹಾಗಾಗಿ ಓಕೆ ಬಾಯ್. 15 ಮಿನಿಟ್ಸ್ ಆಗಿದೆ ವೀಡಿಯೋ.